ಏನಿವತ್ತು ಕಾಶಿಪುರ ಗ್ರಾಮದಲ್ಲಿ ನೂತನವಾಗಿ ನಮ್ಮ KMF ಇಂದ ಒಂದು ನಂದಿನಿ ಪಾರ್ಲರ್ನ ಒಂದು ಏನು ಇಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿದೆ. ಇದನ್ನು ಈಗಷ್ಟೇ ಉದ್ಘಾಟಿಸಿದಂಥ ನಮ್ಮ ಪೂರ್ವ ಭಾಗದ ನಿರ್ದೇಶಕರು ಆದಂಥ ಕಾಡನಹಳ್ಳಿ ನಾಗರಾಜಣ್ಣವರೇ, ನಮ್ಮ ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಿತ್ರರು ಆದಂಥ ನಮ್ಮ ಸಾಮೇಗೌಡ್ರೆ, ನಮ್ಮ ಅಶೋಕ್ ಅವರೇ ಮತ್ತು ನಮ್ಮ DM ಅವರೇ ಮತ್ತು ಎಲ್ಲ ಸಿಬ್ಬಂದಿಯವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಒಂದು ವ್ಯವಸ್ಥಾಪಕರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸನ್ಮಿತ್ರರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಇದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ ಕಾಶಿಪುರ ಹೇಗೆ ಅಂದರೆ, ನಾನು ಚಿಕ್ಕಂದಲ್ಲಿ ನಾನು ನೋಡುವಾಗೆ ಇದು ಒಂದು ಜಂಕ್ಷನ್ ಇದ್ದಂಗೆ. ಅನೇಕ ಗ್ರಾಮಗಳು ಇಲ್ಲಿ ಸೇರ್ತವೆ, ಅಲ್ಲೇ ಅನೇಕ ಗ್ರಾಮದ ಜನ ಇಲ್ಲಿ ಬರ್ತಾರೆ, ಸಂಪರ್ಕ ತುಂಬ ಚೆನ್ನಾಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಇಬ್ಬರು ನಿರ್ದೇಶಕರು ಯೋಚನೆ ಮಾಡಿ ಇನ್ನು ಗ್ರಾಮೀಣ ಭಾಗದ ಜನರಿಗೆ ಒಂದು ನಂದಿನಿ ಒಂದು ಸೇವೆ ಸಿಕ್ಕಬೇಕು, ಅವರಿಗೆ ಒಂದು ಸಕಾಲಕ್ಕೆ ಅದರ ಒಂದು ಉಪಯೋಗ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ನಿರ್ಧಾರ ತಗೊಂಡು ಇವತ್ತು ಈ ಒಂದು ಪಾರ್ಲರನ್ನು ಇಲ್ಲಿ ಒಂದು ಸ್ಥಾಪನೆ ಮಾಡುವ ಮೂಲಕ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಈ ಒಂದು KMF ಏನಂತೀವಿ ನಂದಿನಿ, ಇವತ್ತು ನಾವೆಲ್ಲ ಇದು ಹೈನುಗಾರಿಕೆಯಲ್ಲಿ ಎಲ್ಲ ನಮ್ಮ ರೈತಾಪಿ ವರ್ಗ ಒಳ್ಳೆ ಹಾಲನ್ನು ಸರಬರಾಜು ಮಾಡಿ ಈಗ ಉತ್ತಮ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಅದು. ಇವತ್ತು ಆ ಸಂಸ್ಥೆ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಹಾಲನ್ನು ಉಪಯೋಗಿಸ್ಕೊಂಡು ವಿವಿಧ ಉತ್ಪನ್ನಗಳನ್ನು ಇವತ್ತು ತಯಾರಿ ಮಾಡಿ ಇಡೀ ವಿಶ್ವದಲ್ಲೇ ಒಂದು ಹೆಸರನ್ನು ಹೆಗ್ಗಳಿಕೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಉತ್ಪನ್ನಗಳನ್ನು ಇವತ್ತು ತಯಾರಿ ಮಾಡಿ ಮಾರ್ಕೆಟ್ಗೆ ಬಿಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ಒಂದು ವಿಚಾರ. ಆ ನಿಟ್ಟಿನಲ್ಲಿ ಈ ಮಟ್ಟಕ್ಕೆ ಒಂದು ಎತ್ತರಕ್ಕೆ ಬೆಳಿಬೇಕಾದ್ರೆ ಅಲ್ಲಿನ ಅಧ್ಯಕ್ಷರು, ನಮ್ಮೆಲ್ಲ ನಿರ್ದೇಶಕರು ಒಂದು ಒಕ್ಕೊಳ್ಳಿಂದ ಒಂದು ನಿರ್ಣಯಗಳನ್ನು ತಗೊಂಡು ಇಂಥ ಒಂದು ಅದ್ಭುತವಾದಂಥ ಒಂದು ಉತ್ಪನ್ನಗಳನ್ನು ತಯಾರಿ ಮಾಡೋದಕ್ಕೆ ಅವರೆಲ್ಲರೂ ಕೂಡ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಕೂಡ ಅವ್ರಿಗೆ ತಿಳಿಸ್ತೇನೆ. ಮುಖ್ಯವಾಗಿ ವಿಶೇಷವಾಗಿ ನಂದಿನಿ ಬಗ್ಗೆ ನಮಗೆ ಹೆಮ್ಮೆ ಇರ್ತಕ್ಕಂಥದ್ದು, ಇವತ್ತು ವಿಶ್ವ ಅಂದರೆ ಪ್ರಪಂಚ ಪ್ರಸಿದ್ಧ ದೇವಾಲಯ ಏನು ತಿರುಪತಿ ಇದೆ, ಆ ತಿರುಪತಿ ಲಾಡಿನ ಒಂದು ತಯಾರಿಗೆ ಕೂಡ ನಮ್ಮ ನಂದಿನಿ ಕೂಡ ತುಪ್ಪ ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಇವೆಲ್ಲವನ್ನು ಕೂಡ ಗಮನಿಸಿದಾಗ KMF ಒಂದು ಒಳ್ಳೆಯ ಹಾದಿಯಲ್ಲಿ ಸಾಗ್ತಾ ಇದೆ. ಅಲ್ಲಿ ಒಂದು ನಿರ್ದೇಶಕರು ಅದರ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ KMF ಮೊನ್ನೆ ಹೇಳ್ತಾ ಇದ್ರು ನಮ್ಮ ನಾಗರಾಜನವರು, ಈಗ ಒಳ್ಳೆಯ ಲಾಭದಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಿನ ಒಂದು ಲಾಭವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಅದಕ್ಕೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅದನ್ನು ಅನುಸರಿಸ್ತೀವಿ ಅಂತ ಕೂಡ ಮೊನ್ನೆ ಹೇಳ್ತಾ ಇದ್ರು. ಈ ನಿಟ್ಟಿನಲ್ಲಿ ಇವತ್ತು ಒಂದು ಪಾರ್ಲರ್ ಇಲ್ಲಿ ಕಾಶಿಪುರದಲ್ಲಿ ಈಗ ಸ್ಥಾಪನೆಗೊಂಡಿದೆ. ಅದನ್ನು ಯಾರು ಪ್ರಾರಂಭ ಮಾಡಿದ್ದಾರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಅದು ಒಳ್ಳೆಯ ಒಂದು ವ್ಯಾಪಾರ ಆಗಿ ಇಲ್ಲಿನ ಭಾಗದ ಜನರಿಗೆ ಇದರ ಒಂದು ಸೇವೆ ಸಿಗಲಿ ಅಂತ ಕೂಡ ಹೇಳ್ತಾ, ಈ ಒಂದು ಪಾರ್ಲರನ್ನು ಇಲ್ಲಿ ಸ್ಥಾಪನೆ ಮಾಡೋಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ನಾಗರಾಜನವ್ರಿಗೆ, ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಶಾಮೇಗೌಡರಿಗೆ ಮಗದೊಮ್ಮೆ ನನ್ನ ಅನಂತ ನಮನಗಳನ್ನು ಹೇಳಿ ನಾನು ನನ್ನ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಹರಿಯವರು ಬರಬೇಕಾಯಿತು, ನಮ್ಮ ಹರಿಯವರು ಒಂದು ಕಾರಣಾಂತರಗಳಿಂದ ಅವರು ಬೇರೆ ಕೆಲಸದ ನಿಮಿತ್ತ ಹೋಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು 11 ಗಂಟೆವರೆಗೆ ಇದ್ದು ಹೋಗಿದ್ದಾರೆ. ಸೊ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಿ ಇಲ್ಲಿ ಆಗಮಿಸಿರ್ತಕ್ಕಂಥ ಈ ಭಾಗದ ನಮ್ಮ ನಾಯಕರುಗಳಿಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜನತೆಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.